ಓ ಮನಸೆ ಅಂಜಲಿ ಸೂರ್ಯ ಸುಮಧುರ ಪ್ರೇಮ ಕಾವ್ಯ ಭಾಗ 74. ಸಿರಿ ಅಂಜಲಿನ ಕರ್ಕೊಂಡು ಅವಳ ರೂಮಿಗೆ ಬಿಟ್ಲು. ಅಂಜಲಿ ಮನಸ್ಸಲ್ಲಿ ಯಾವತ್ತೂ ಇಲ್ಲದ ಭಯ, ನಾಚಿಕೆ ಎಲ್ಲ ಒಟ್ಟೊಟ್ಟಿಗೆ ಆಗ್ತಿತ್ತು. ಯಾಕೆ ಅಂತ ಅವಳಿಗೂ ಗೊತ್ತಾಗ್ತಿರ್ಲಿಲ್ಲ. ಈ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ಬಹುಶಃ ಈ ಥರ ಆಗಬಹುದೇನೋ ಅಂತ ಅಂಜಿಕೆಯಿಂದಲೇ ರೂಮ್ ಒಳಗಡೆ ಕಾಲಿಟ್ಲು. ವಿಜಯ್ ಯೋಚನೆ ಮಾಡ್ತಾ ಬೆಡ್ ಮೇಲೆ ಕೂತಿದ್ದ. ಅವನ ಮನಸ್ಸಿನ ತುಂಬ ಅಂಜಲಿಯ ಬಗ್ಗೆನೇ ಯೋಚನೆ ಇತ್ತು. ಈಗ ಅಂಜಲಿ ಬಂದರೆ ಅವಳನ್ನು ಹೇಗೆ ಫೇಸ್ ಮಾಡೋದು ಅನ್ನೋದೇ ಅವನ ಯೋಚನೆ ಆಗಿತ್ತು. ಅಂಜಲಿ ರೂಮ್ ಒಳಗಡೆ ಬಂದು ಬಾಗಿಲ್ ಬಳಿ ನಿಂತಿದ್ಲು. ವಿಜಯ್ ಅವಳನ್ನು ಒಂದ್ಸಲ ತಿರುಗಿ ನೋಡ್ದ. ಅಂಜಲಿ ಇವತ್ತು ಪಿಂಕ್ ಕಲರ್ ಸೀರೆಗೆ ಗೋಲ್ಡನ್ ಕಲರ್ ಬಾರ್ಡರ್ ಇರೋ ರೇಷ್ಮೆ ಸೀರೆ ಉಟ್ಟಿದ್ಲು. ಅದಕ್ಕೆ ಹೊಂದಿಕೆಯಾಗೋ ಒಂದೇ ಒಂದು ಸಿಂಪಲ್ ಲಾಂಗ್ ಚೈನ್, ಕಿವಿಯಲ್ಲಿ ಜುಮ್ಕಿ ಇತ್ತು, ಕೈ ತುಂಬ ಅದೇ ಬಣ್ಣದ ಬಳೆಗಳಿತ್ತು. ಅಂಜಲಿ ನೀಟಾಗಿ ಜಡೆ ಹಿಡಿದು ಮಲ್ಲಿಗೆ ಹೂ ಮುಡ್ದಿದ್ಲು. ಜೊತೆಗೆ ಕೈಯಲ್ಲಿ ಶರ್ಮಿಳಾ ಕೊಟ್ಟಿರೋ ಬೆಳ್ಳಿ ಲೋಟದಲ್ಲಿ ಹಾಲಿತ್ತು. ಒಟ್ಟಾರೆ ಅಂಜಲಿ ದೇವಲೋಕದ ಅಪ್ಸರೆ ಅನ್ನೋ ಹಾಗೆ ಕಾಣಿಸ್ತಾ ಇದ್ಲು. ವಿಜಯ್ ಎದ್ದು ನಿಂತು ಅರೆ ಕ್ಷಣ ಅವಳನ್ನೇ ಕೈಕಟ್ಟಿ ನೋಡ್ತಾ ನಿಂತ. ಅವನಿಗೆ ಅವಳನ್ನು ಎಷ್ಟು ನೋಡಿದ್ರೂ ಕಡಿಮೆ ಅನ್ನಿಸ್ತಿತ್ತು. ಅಂಜಲಿ ಬಂದು 5 ನಿಮಿಷ ಆದರೂ ಒಳಗಡೆ ಹೋಗೋದಕ್ಕೆ ಭಯ ಪಡ್ತಾ ಹಾಗೆ ನಿಂತಿರೋದನ್ನು ನೋಡಿ ವಿಜಯ್ ಎಚ್ಚೆತ್ತು ಅವಳ ಹತ್ತಿರಕ್ಕೆ ಹೋದ. ವಿಜಯ್ ಅವಳ ಹತ್ತಿರಕ್ಕೆ ಬರ್ತಾ ಇರೋದು ಅವಳ ಗಮನಕ್ಕೂ ಬಂತು. ಅವಳು ಅದೇ ಭಯದಲ್ಲಿದ್ಲು. ವಿಜಯ್ ಅಂಜಲಿಗೆ ಬಹಳ ಸಮೀಪ ಬಂದು ನಿಂತಿದ್ದ. ಅಂಜಲಿ ಕೈ ಬೆವರ್ತಾ ಇತ್ತು. ಹಾಲಿನ ಲೋಟನ ಹಿಡ್ಕೊಳ್ಳೋದಕ್ಕೂ ಭಯ ಪಡ್ತಾ ಇದ್ಲು. ಇಂಥ ಕ್ಷಣ ಯಾಕೆ ಹೀಗೆ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇದ್ಲು. ವಿಜಯ್ಗೆ ಅಂಜಲಿಯ ಭಯ ಅರ್ಥ ಆಗ್ತಿತ್ತು. ಅವನು ಅಂಜಲಿ ಕೈಯನ್ನು ಮೆದುವಾಗಿ ಹಿಡ್ಕೊಂಡು ಅವಳ ಕೈಯಲ್ಲಿದ್ದ ಹಾಲಿನ ಲೋಟನ ಇಸ್ಕೊಂಡ. ಹೀಗೆ ನೋಡ್ತಾ ನಿಂತಿರ್ತೀರಾ ಅಥವಾ ಈ ಕಡೆ ಬರ್ತೀರಾ ಮೇಡಮ್ ಅಂತ ಕೇಳ್ದ. ಅಂಜಲಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಿಲ್ಲದೆ ನಿಂತಲ್ಲೇ ನಿಶ್ಚಲವಾಗಿ ನಿಂತಿದ್ಲು. ವಿಜಯ್ ಅವಳ ರೀತಿಗೆ ನಸುನಕ್ಕು ಅವನೇ ಅವಳ ಕೈ ಹಿಡ್ಕೊಂಡು ಬೆಡ್ ಹತ್ರ ಕರ್ಕೊಂಡು ಹೋದ. ಅಂಜಲಿ, ನನಗೆ ಗೊತ್ತು ನಿನ್ನ ಮನಸ್ಸಲ್ಲಿ ಇವಾಗ ಹೇಗಿದೆ ಅಂತ. ನನ್ನ ಹತ್ರ ಮನಸ್ಸು ಬಿಚ್ಚಿ ಮಾತಾಡಿ ಇವತ್ತಿನವರೆಗೂ ನಾವಿಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಿಲ್ಲ. ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹುಶಃ ನಾವು ಪ್ರಯತ್ನವೂ ಮಾಡಿಲ್ಲ. ಆದರೆ ಇನ್ನು ಮುಂದೆ ನಾವಿಬ್ಬರು ಗಂಡ ಹೆಂಡತಿ, ನಾವಿಬ್ಬರು ಜೊತೆಯಲ್ಲಿ ಜೀವನ ಮಾಡಬೇಕಾಗಿರೋರು, ಒಟ್ಟಿಗೆ ಬದುಕಬೇಕಾಗಿರೋರು. ನಿಮ್ಮನ್ನು ನಾನು ಚೆನ್ನಾಗಿ ನೋಡ್ಕೋತೀನಿ, ಐ ಪ್ರಾಮಿಸ್. ಹಿಂದೆ ನೀನು ಏನೆಲ್ಲ ಕಷ್ಟಪಟ್ಟಿದೆಯಾ ಅಂತ ನನಗೆ ಗೊತ್ತು. ಇನ್ನು ಮುಂದೆ ನೀನು ಯಾವತ್ತೂ ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ. ನಿನ್ನ ಜೊತೆ ಜೀವನ ಪೂರ್ತಿ ನಾನಿರ್ತೀನಿ. ನನ್ನ ಬಗ್ಗೆ ನಿನಗೆ ನಂಬಿಕೆ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನನ್ನ ಬಗ್ಗೆ ನೀನು ತಿಳ್ಕೊಳ್ಳೋದು ತುಂಬ ಇದೆ. ನಾವಿಬ್ಬರು ಅರ್ಥ ಮಾಡ್ಕೊಳ್ಳೋದು ಕೂಡ ತುಂಬಾ ಇದೆ. ಪ್ರೀತಿಸಿ ಮದುವೆ ಆದವರಿಗೂ ಮನೆಯವರು ನೋಡಿ ಅರೇಂಜ್ ಮ್ಯಾರೇಜ್ ಮದುವೆ ಆದವರಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಇನ್ನು ನಮ್ಮ ಮದುವೆ ಇವೆರಡಕ್ಕೂ ವಿಭಿನ್ನವಾಗಿದೆ. ಆದರೆ ಈ ಮದುವೆನ ನಮ್ಮ ಮನೆಯವರು ಒಪ್ಪಿದ್ದಾರೆ. ಇನ್ನು ಮುಂದೆ ನಮ್ಮ ನಡುವೆ ಪ್ರೀತಿ ಕೂಡ ಹುಟ್ಟುತ್ತೆ. ಅದಕ್ಕೆ ಸ್ವಲ್ಪ ಸಮಯ ಬೇಕು. ನಾವಿಬ್ಬರು ಇನ್ನೂ ಸ್ವಲ್ಪ ಸಮಯ ತಗೊಂಡು ಅರ್ಥ ಮಾಡ್ಕೊಳ್ಳೋಣ. ಯಾವುದಕ್ಕೂ ಅರ್ಜೆಂಟ್ ಇಲ್ಲ. ಮುಂದೆ ಇಡೀ ಬದುಕು ನಮಗೋಸ್ಕರ ಕಾಯ್ತಾ ಇದೆ. ಅದನ್ನು ಪ್ರೀತಿಯಿಂದ ಸ್ವೀಕರಿಸೋಣ. ನಾನು ಹೇಳ್ತಿರೋದು ನಿನಗೆ ಅರ್ಥ ಆಗ್ತಿದೆ ಅನ್ಕೋತೀನಿ. ನಿನಗೆ ಏನಾದರೂ ಹೇಳೋದಿದೆಯಾ ಅಂತ ವಿಜಯ್ ಕೇಳ್ದ. ಅವನ ಮಾತು ಕೇಳಿ ಅಂಜಲಿ ಮನಸ್ಸು ತುಂಬಿ ಬಂದಿತ್ತು. ಹೌದು ವಿಜಯ್ ಥರದ ಲೈಫ್ ಪಾರ್ಟ್ನರ್ ಸಿಗ್ತಾನೆ ಅಂದರೆ ಯಾರಿಗೆ ತಾನೇ ಖುಷಿ ಆಗಲ್ಲ? ಯಾರು ತಾನೇ ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಸಾಧ್ಯ ಆಗಲ್ಲ? ವಿಜಯ್ ಅಂಜಲಿ ಬಯಸಿದ ಎಲ್ಲ ಪ್ರೀತಿನ ಕೊಡೋದಕ್ಕೆ ಸಿದ್ಧವಾಗಿದ್ದ. ಆದರೆ ಅದನ್ನು ಹೇಳೋದಕ್ಕೆ ಅವನಿಗೆ ಸಮಯ ಬೇಕಾಗಿದ್ದರು. ಇಡೀ ಜೀವನ ನಿನ್ನ ಜೊತೆಗಿರ್ತೀನಿ ಅನ್ನೋ ಭರವಸೆನ ನೀಡ್ತಾ ಇದ್ದ. ಅಂತಹ ಭರವಸೆ ಹೆಣ್ಣು ಮಕ್ಕಳ ಜೀವನಕ್ಕೆ ತುಂಬಾ ಇಂಪಾರ್ಟೆಂಟ್. ಅಂತಹ ಒಂದು ಭರವಸೆಯನ್ನು ಇವತ್ತು ವಿಜಯ್ ಕೊಡ್ತಾ ಇದ್ದ. ಇಡೀ ಬದುಕು ಮುಗಿದೇ ಹೋಯಿತು ಅಂತ ಅಂದುಕೊಂಡಿದ್ದ ಅಂಜಲಿಗೆ, ತನ್ನ ತಾಯಿಯನ್ನು ಕಳ್ಕೊಂಡು ಅನಾಥೆಯಾಗಿದ್ದ ಅಂಜಲಿಗೆ, ತನ್ನದು ಅಂತ ಒಂದು ಮನೇನೂ ಇಲ್ಲದೆ ಇರೋ ಬೀದಿಗೆ ಬಿದ್ದಿದ್ದ ಅನಾಥೆ ಅಂಜಲಿಗೆ ಇವತ್ತು ವಿಜಯ್ ಭರವಸೆಯಾಗಿ ಪ್ರೀತಿಯಾಗಿ ಇಡೀ ಬದುಕು ನಿನ್ನನ್ನು ಸಂತೋಷವಾಗಿ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದ. ಅವನ ಪ್ರತಿ ಮಾತು ಕೇಳ್ತಾ ಇದ್ದ ಅಂಜಲಿ ಕಣ್ಣು ತುಂಬಿ ಬಂದಿತ್ತು. ಅದೇ ತುಂಬಿದ ಕಣ್ಣಿನಿಂದ ವಿಜಯ್ನ ನೋಡ್ತಾ, ವಿಜಯ್, ನನಗೆ ನೀವು ಕೊಡ್ತಿರೋ ನಿಮ್ಮ ಹೆಂಡತಿಯ ಸ್ಥಾನ, ಈ ಮನೆ ಸೊಸೆ ಅನ್ನೋದು, ಪ್ರೀತಿಯಿಂದ ಅಪ್ಪ ಅಮ್ಮ ಕೊಡ್ತಾ ಇರೋ ಮಮತೆ, ಅಜಯ್ ತೋರಿಸೋ ವಾತ್ಸಲ್ಯ, ಇವೆಲ್ಲವೂ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಸಿಗ್ತಾ ಇದೆ. ನನಗೆ ಇನ್ನೇನು ಬೇಕು, ಇನ್ನೇನು ಬೇಡ.
ಇಡೀ ಬದುಕು ನಿಮ್ಮ ಜೊತೆ ಬದುಕಬೇಕು ಅಂತ ಕನಸು ಕಾಣ್ತಾ ಇದ್ದೀನಿ. ಅದೊಂದು ಆಸೆ ಈಡೇರಿದ್ರೆ ನನ್ನ ಜೀವನ ಸಾರ್ಥಕ ಆಗುತ್ತೆ. ಮೊದಲು ಈ ಮದುವೆ ಪ್ರಪೋಸಲ್ ಬಂದಾಗ ನನಗೆ ಇಷ್ಟ ಇರಲಿಲ್ಲ. ಆದರೆ ಯಾವಾಗ ಶರ್ಮಿಳಾ ಅಮ್ಮನ ಬಗ್ಗೆ, ನಿಮ್ಮ ಬಗ್ಗೆ, ಹಾಗೆ ಈ ಸೂರ್ಯವರ್ಧನ್ ಮ್ಯಾನ್ಷನ್ ಬಗ್ಗೆ ಎಲ್ಲವೂ ಗೊತ್ತಾಯಿತೋ ಆಗ ನನಗೆ ಒಂದು ಆಲೋಚನೆ ಬಂತು. ಅಟ್ಲೀಸ್ಟ್ ನಾನು ಮದುವೆ ಆಗ್ತೀನಿ, ಈ ಮದುವೆ ಆದರೆ ನೀವು ಇದೇ ಮನೆಯಲ್ಲಿ ಇರ್ತೀರಾ ಅನ್ನೋದಾದರೆ ನನಗೆ ಯಾವುದೇ ಅಭ್ಯಂತರ ಇಲ್ಲ ಅಂದಾಗ ಶರ್ಮಿಳಾ ಅಮ್ಮ ನಾನು ಹೇಳಿದ ಮಾತಿಗೆ ಪ್ರೀತಿಯಿಂದ ಒಪ್ಕೊಂಡ್ರು. ಆ ನೆಪದಲ್ಲಾದರೂ ನೀವೆಲ್ಲರೂ ಒಂದಾಗಿರಬೇಕು ಅಂತ ನಾನು ಬಯಸ್ತಾ ಇದ್ದೆ ಅಷ್ಟೆ. ಆ ಕಾರಣಕ್ಕೆ ನಾನು ಈ ಮದುವೆಗೆ ಒಪ್ಪಿದ್ದು. ನನಗಂತೂ ಯಾವ ಕುಟುಂಬನೂ ಇಲ್ಲ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ನನ್ನದೇ ಅಂತ ಒಂದು ಬದುಕಿಲ್ಲ, ನನಗೋಸ್ಕರ ಮಿಡಿಯೋ ಯಾವ ಜೀವನೂ ಇಲ್ಲ. ಹೀಗಿರೋವಾಗ ನನ್ನಿಂದ ನಾನು ಮದುವೆ ಆಗೋದ್ರಿಂದ ನನ್ನ ಜೀವನ ಉಳಿಸಿ ಹೊಸ ಜೀವನ ಕಟ್ಕೊಟ್ಟಿರೋ ಈ ಮನೆ ಚೆನ್ನಾಗಿರುತ್ತೆ ಅನ್ನೋದಾದರೆ ನಾನು ಮದುವೆ ಆಗಬೇಕು ಅಂತ ಒಪ್ಕೊಂಡೆ. ಆದರೆ ನಿಮ್ಮನ್ನೆಲ್ಲ ನೋಡ್ತಾ ನೀವೆಲ್ಲರೂ ನನ್ನವರು ಅನ್ಸೋಕ್ಕೆ ಶುರುವಾಯಿತು. ನಿಮ್ಮೆಲ್ಲರ ಜೊತೆ ಜೀವನ ಪೂರ್ತಿ ಬದುಕಬೇಕು, ಶರ್ಮಿಳಾ ಅಮ್ಮನ ಪ್ರೀತಿ ಬೇಕು, ಸೂರ್ಯವರ್ಧನ್ ಸರ್ ಕಾಳಜಿ ಬೇಕು. ನನಗೇ ಗೊತ್ತಿಲ್ಲದೆ ಒಂದು ಸಹೋದರತ್ವ ಬೆಳ್ಕೊಂಡಿತ್ತು. ಅವರನ್ನು ನಾನು ಅಣ್ಣನ ಥರ ನೋಡ್ತಾ ಇದ್ದೆ. ಹಾಗಾಗಿ ನಾನು ಈ ಮದುವೆಗೆ ಒಪ್ಪಿದ್ದು ಒಳ್ಳೆಯದಾಯಿತು ಅಂತ ಆಮೇಲೆ ಅನಿಸೋಕೆ ಶುರುವಾಯಿತು ಅಂತ ಹೇಳಿ ಒಂದು ದೀರ್ಘವಾದ ನಿಟ್ಟುಸಿರನ್ನು ಬಿಟ್ಲು ಅಂಜಲಿ. ವಿಜಯ್ಗೆ ಅವಳ ಮಾತನ್ನು ಕೇಳಿ ಸ್ವಲ್ಪ ಕಾಡಿಸ್ಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಅವನು ಅಂಜಲಿಗೆ, ಅಂಜಲಿ ನಿನ್ನದು ಮೋಸ ಅಲ್ವಾ, ಎಲ್ಲರ ಬಗ್ಗೆನೂ ಹೇಳಿದೆ, ಆದರೆ ನನ್ನ ಬಗ್ಗೆ ಮಾತ್ರ ಏನೂ ಹೇಳಲೇ ಇಲ್ಲ. ಅವರೆಲ್ಲರ ಪ್ರೀತಿ, ಕಾಳಜಿ, ವಾತ್ಸಲ್ಯ ಬೇಕು, ಆದರೆ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಅಂತ ಹೇಳಲೇ ಇಲ್ಲ. ಟೆಲ್ ಮಿ ವಾಟ್ ಯು ಎಕ್ಸ್ಪೆಕ್ಟ್ ಫ್ರಮ್ ಮೀ ಅಂತ ತುಂಟನಗು ನಗ್ತಾ ಕೇಳ್ದ. ಇಷ್ಟೊತ್ತು ಎಮೋಷ್ನಲ್ ಆಗಿ ಮಾತಾಡ್ತಾ ಇದ್ದ ಅಂಜಲಿಗೆ ಸಡನ್ನಾಗಿ ಅವನ ತುಂಟಾಟ ನೋಡಿ ಏನು ಹೇಳಬೇಕು ಗೊತ್ತಿಲ್ಲದೆ ಹಾಗೆ ಸುಮ್ಮನೆ ಕೂತ್ಲು. ಅಂಜಲಿ ಏನೋ ಮಾತಾಡದೇ ಇರೋದನ್ನು ನೋಡಿದ ವಿಜಯ್ ಅವಳ ಗಲ್ಲನ ಹಿಡಿದು ಮೇಲೆತ್ತಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ, ಟೆಲ್ಮಿ ಅಂಜು, ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ? ಪ್ಲೀಸ್ ಹೇಳು, ನನ್ನಿಂದ ನೀನು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಅಂತ ನಾನಿವತ್ತು ತಿಳ್ಕೊಳ್ಳೇಬೇಕು ಅಂದ. ಅಂಜಲಿ ಅವನು ಅಷ್ಟು ಹತ್ತಿರದಿಂದ ಕಣ್ಣಲ್ಲಿ ಕಣ್ಣಿಟ್ಟು ಕೇಳ್ತಿರೋದನ್ನು ನೋಡಿ ಒಂದು ಕ್ಷಣ ಕಕ್ಕಾಬಿಕ್ಕಿಯಾಗೋದ್ಲು. ಅವಳಿಗೆ ಅವನ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು, ಹೇಗೆ ಉತ್ತರ ಕೊಡಬೇಕು ಅಂತಾನೆ ಗೊತ್ತಾಗಲಿಲ್ಲ. ಅದು ಅಂತ ಗೊಣಗ್ತಾ ಇದ್ದ ಅಂಜಲಿಗೆ, ಹೇಳು ಅಂಜು, ಅದೇನು ಅಂತ ಹೇಳು. ನಿನ್ನ ಬಾಯಿಂದ ನನ್ನ ಬಗ್ಗೆ ಏನು ಒಪಿನಿಯನ್ ಇದೆ ಅಂತ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಟೆಲ್ ಮೀ ಅಂದ. ಅವನೇನೋ ಬಾಯಿ ಬಿಟ್ಟು ಕೇಳ್ದ. ಆದರೆ ಇವಳಿಗೆ ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ, ನಿಮ್ಮನ್ನು ಪ್ರೀತಿ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ ಏನೋ ಒಂದು ರೀತಿಯ ಮುಜುಗರ. ಹಾಗಾಗಿ ಅವಳು ಅದು ಅಂತ ರಾಗ ಎಳಿತಾನೇ ಇದ್ಲು. ಹೇಳು ಅಂಜು ಅಂತ ಅವಳ ಪಕ್ಕದಲ್ಲಿ ಕೂತ್ಕೊಂಡು ಅವಳ ಕೈ ಹಿಡ್ಕೊಂಡ. ಅವನ ಕೈ ಹಿಡ್ದಿದ್ದೆ ಅವಳಿಗೆ ಒಂದು ಕ್ಷಣ ಹಾರ್ಟ್ ಬೀಟ್ ಸ್ಕಿಪ್ ಆಯಿತು. ಅವನ ಸನಿಹಕ್ಕೆ ಯಾವಾಗಲೂ ಸೋಲೋ ಅಂಜಲಿಗೆ ಇಷ್ಟು ಪಕ್ಕದಲ್ಲಿ ಕೂತ್ಕೊಂಡು ಅವಳ ಕೈ ಹಿಡ್ಕೊಂಡು ಇವನು ಈ ಥರ ಪ್ರಶ್ನೆ ಕೇಳಿದ್ರೆ ಮಾತಾಡೋಕ್ಕಾದರೂ ಹೇಗೆ ಸಾಧ್ಯ? ಅವಳು ಮಾತು ಮರೆತವಳ ಹಾಗೆ ಅವನನ್ನೇ ನೋಡ್ತಾ ಕೂತಿದ್ಲು. ನನ್ನ ಪ್ರಶ್ನೆಗೆ ಇನ್ನೂ ಉತ್ತರ ಬಂದಿಲ್ಲ ಅಂತ ಅವಳ ಕಿವಿ ಹತ್ರ ಬಾಗಿ ಕೇಳ್ದ. ಅಂಜಲಿ ಮನಸ್ಸಲ್ಲೇ ಇವ್ರು ಇಷ್ಟು ಹತ್ರ ಬಂದು ಕೇಳಿದ್ರೆ ನಾನು ಹೇಳೋದಾದರೂ ಹೇಗೆ ಅಂದ್ಕೊಂಡು ಅವಳು ಹೇಳೋದಕ್ಕೆ ಅಷ್ಟೊಂದು ಚಡಪಡಿಸ್ತಾ ಇರೋದನ್ನು ನೋಡಿ ವಿಜಯ್ ಒಳಗೆ ನಕ್ಕ. ಅಂಜು ಅಂತ ತುಂಬ ಪ್ರೀತಿಯಿಂದ ಕರೆದ. ಅವನು ಕರೆದ ರೀತಿಗೆ ಒಮ್ಮೆ ಕಣ್ಣೆತ್ತಿ ವಿಜಯ್ನ ನೋಡಿದ್ಲು. ಅವಳು ನೋಡಿದ ರೀತಿಗೆ ಮೋಡಿಗೆ ಒಳಗಾಗಿದ್ದ ವಿಜಯ್ ಅವಳನ್ನು ತುಂಬ ಪ್ರೀತಿಯಿಂದ, ನನಗೆ ಗೊತ್ತು ನೀನು ನನ್ನನ್ನು ಗಂಡ ಅಂತ ಅಂದ್ಕೊಂಡಿದ್ಯಾ, ನೀನು ನಿನ್ನ ಮನಸ್ಸಲ್ಲಿರೋದನ್ನು ಹೇಳ್ಕೊಳ್ಳೋದಕ್ಕೆ ಸಮಯ ತಗೊಂಡು ಹೇಳಬಹುದು, ಅರ್ಜೆಂಟ್ ಇಲ್ಲ. ನಿನ್ನನ್ನು ಸ್ವಲ್ಪ ಕಾಡಿಸೋಣ ಅಂತ ಅಷ್ಟೇ ನಾನು ನನ್ನ ಬಗ್ಗೆ ಕೇಳಿದ್ದು. ಸಾರಿ, ನನಗೆ ಗೊತ್ತು ನಿನ್ನ ಚಡಪಡಿಕೆ ಏನು ಅಂತ. ಯಾವುದೇ ಕಾರಣಕ್ಕೂ ಯಾವುದಕ್ಕೂ ನಾನು ನಿನಗೆ ಬಲವಂತ ಮಾಡಲ್ಲ. ನಾನು ಮೊದಲೇ ಹೇಳಿದ ಹಾಗೆ ಇಡೀ ಜೀವನ ನಮಗೋಸ್ಕರ ಇದೆ, ಅದನ್ನು ನಾವು ಎಂಜಾಯ್ ಮಾಡೋಣ. ಈಗ ಸದ್ಯಕ್ಕೆ ನೆಮ್ಮದಿಯಾಗಿ ನಿದ್ದೆ ಮಾಡೋಣ. ನಿನಗೆ ಈ ಸ್ಯಾರಿ ಕಂಫರ್ಟ್ ಆಗಿಲ್ಲ ಅಂದರೆ ಮಾಮ್ ನಿನ್ನ ಬಟ್ಟೆಯನ್ನೆಲ್ಲ ಆ ಕಬೋರ್ಡ್ನಲ್ಲಿ ಇಡಿಸಿದ್ದಾರೆ, ಡ್ರೆಸ್ ಚೇಂಜ್ ಮಾಡಿಕೊಂಡು ಮಲ್ಕೋ. ಹಾಗೆ ಇನ್ನೊಂದು ವಿಷಯ, ಯಾವುದೇ ಕಾರಣಕ್ಕೂ ನಾವಿಬ್ಬರು ಬೇರೆ ಬೇರೆ ಮಲ್ಕೋತಾ ಇಲ್ಲ, ಇದೇ ಬೆಡ್ ಮೇಲೆ ಒಟ್ಟಿಗೆ ಮಲ್ಕೋತಾ ಇದ್ದೀವಿ. ನನ್ನ ಮೇಲೆ ನಂಬಿಕೆ ಇದ್ದರೆ ಇದೇ ಬೆಡ್ ಮೇಲೆ ಒಟ್ಟಿಗೆ ಮಲಗಬಹುದು. ನಿನಗೆ ಅಬ್ಜೆಕ್ಷನ್ ಇದ್ದರೆ ಹೇಳು, ನಾನು ಬೇಕಾದರೆ ಸೋಫಾ ಮೇಲೆ ಮಲ್ಕೋತೀನಿ ಅಂತ ವಿಜಯ್ ಹೇಳ್ದ.
ಅವನ ಮಾತಿಗೆ ಸ್ಮೈಲ್ ಮಾಡಿದ ಅಂಜಲಿ, ಆ ಥರ ಏನೂ ಇಲ್ಲ, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ, ಒಟ್ಟಿಗೆ ಒಂದೇ ಬೆಡ್ ಮೇಲೆ ಮಲ್ಕೊಳ್ಳೋಣ, ನನಗೆ ಯಾವುದೇ ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿದ್ಲು. ಅಂಜಲಿ ಡ್ರೆಸ್ ಚೇಂಜ್ ಮಾಡಿ ಮಲಗುವಾಗ ಹಾಕ್ಕೊಳ್ಳೋ ನೈಟ್ ಡ್ರೆಸ್ ಹಾಕ್ಕೊಂಡು ಬಂದಳು. ಅವನ ನೋಡ್ತಾ ಇದ್ದ ವಿಜಯ್ಗೆ ಅವಳನ್ನು ಹೀಗೆ ನೋಡ್ತಾ ಇದ್ದರೆ ನನ್ನನ್ನು ನಾನು ಕಂಟ್ರೋಲ್ ತಪ್ಪೋದು ಖಂಡಿತ. ಈಗ ತಾನೇ ನನ್ನ ಮೇಲೆ ನಂಬಿಕೆ ಇದ್ದರೆ ಜೊತೆನಲ್ಲಿ ಮಲಗು ಅಂತ ಹೇಳಿದ್ದೀನಿ. ಹೀಗೆ ಇವಳು ಕ್ಯೂಟ್ ಆಗಿದ್ದರೆ ಖಂಡಿತವಾಗಿಯೂ ನಾನೇನಾದರೂ ಮಾಡಿಬಿಡ್ತೀನಿ ಅಂತ ಅಂದುಕೊಂಡು ನಗ್ತಾ, ಅಂಜು ಫಸ್ಟ್ ನೈಟ್ ಅಂತೂ ಮಾಡ್ಕೋತಾ ಇಲ್ಲ, ಅಟ್ಲೀಸ್ಟ್ ಹಾಲಾದರೂ ಒಟ್ಟಿಗೆ ಕುಡಿಯೋಣವಾ ಅಂದ. ಅವನ ಮಾತಿಗೆ ನಕ್ಕ ಅಂಜಲಿ ಅಲ್ಲೇ ಟೇಬಲ್ ಮೇಲೆ ಇಟ್ಟಿದ್ದ ಹಾಲಿನ ಗ್ಲಾಸ್ ಅವನ ಕೈಗೆ ಕೊಟ್ಲು. ಅರ್ಧ ಕುಡಿದ ವಿಜಯ್, ಅಂಜು ನೀನು ಕುಡಿಯಲ್ವಾ ಅಂತ ಕೇಳ್ದ. ಹಾಗೆ ಕೇಳಿದ್ದೆ ಕುಡಿತೀನಿ ಅಂತ ಹೇಳಿ ಅವನ ಕೈಯಿಂದ ಗ್ಲಾಸ್ ಇಸ್ಕೊಂಡು ಕುಡಿದು ಮುಗಿಸಿದ್ಲು. ವಿಜಯ್ ಆಗನಿಂದ ಅಂಜು ಅಂಜು ಅಂತ ಕರೀತಿದ್ರು. ಅವಳು ಏನೂ ರಿಪ್ಲೈ ಮಾಡದೇ ಇರೋದಕ್ಕೆ ವಿಜಯ್, ಅಂಜಲಿ ನಾನು ನಿನ್ನನ್ನು ಅಂಜು ಅಂತ ಕರೆದ್ರೆ ಏನಾದರೂ ಸಮಸ್ಯೆನಾ ಅಂತ ಕೇಳ್ದ. ಅಂಜಲಿ ಅವನಿಗೊಂದು ಸ್ಮೈಲ್ ಮಾಡಿ, ನನಗೆ ಅಮ್ಮ ಮತ್ತು ಸಿರಿ ಬಿಟ್ಟರೆ ಯಾರೂ ಅಂಜು ಅಂತ ಕರೆಯಲ್ಲ, ಅಂಜು ಅಂತ ಕರೆದ್ರೆ ತುಂಬಾ ಆತ್ಮೀಯತೆ ಇರೋರು ಕರೆದ ಹಾಗಾಗತ್ತೆ, ನೀವು ಕರೆದ್ರೆ ನನಗೆ ಯಾವುದೇ ಬೇಜಾರಿಲ್ಲ, ಇನ್ನೂ ಖುಷಿಯಾಗತ್ತೆ ಅಂತ ಹೇಳಿದ್ಲು. ಅವಳ ಮಾತು ಕೇಳಿ ವಿಜಯ್ಗೂ ನೆಮ್ಮದಿ ಅನ್ನಿಸ್ತು. ಸರಿ ಅಂಜು, ಹಾಗೆ ಕರಿತೀನಿ, ನಾನು ಆ ಥರ ಕರೆಯೋದ್ರಿಂದ ಎಲ್ಲಿ ನಿನಗೆ ಬೇಜಾರಾಗತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ನಿನಗೆ ಖುಷಿಯಾಗತ್ತೆ ಅಂತ ಕೇಳಿದ ಮೇಲೆ ನಾನು ಡೆಫಿನೆಟ್ಲಿ ಹಾಗೆ ಕರಿತೀನಿ ಅಂದ. ಸರಿ ಹಾಗೆ ಕರೀರಿ ಅಂತ ಅಂಜಲಿ ಕೂಡ ಖುಷಿಯಿಂದ ಹೇಳಿದ್ಲು. ಸರಿ ಅಂಜು ಮಲ್ಕೊಳ್ಳೋಣವಾ, ಆಲ್ರೆಡಿ ತುಂಬ ಲೇಟ್ ಆಗಿದೆ, ಬೆಳಿಗ್ಗೆಯಿಂದ ಅದು ಇದು ಶಾಸ್ತ್ರ ಅಂತ ನಿನಗೂ ಸುಸ್ತಾಗಿರುತ್ತೆ, ನಾನಂತೂ ಮಾರ್ನಿಂಗಿಂದ ಸ್ವಲ್ಪನೂ ರೆಸ್ಟ್ ಮಾಡಿಲ್ಲ, ನನಗೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ, ಲೆಟ್ ಸ್ಲೀಪ್ ಅಂತ ಹೇಳಿದ ವಿಜಯ್ ಮಲ್ಕೊಂಡು ಅಂಜಲಿಗೂ ಮಲಗೋದಕ್ಕೆ ಹೇಳ್ದ. ಲೈಟ್ ಆಫ್ ಮಾಡಿ ಇಡೀ ಬಂದು ವಿಜಯ್ ಪಕ್ಕನೇ ಮಲ್ಕೊಂಡ್ರು. ಅವರಿಬ್ಬರ ಮಧ್ಯೆ ಯಾವುದೇ ಗೋಡೆಯ ಅವಶ್ಯಕತೆ ಇರಲಿಲ್ಲ, ಮನಸ್ಸೇ ಗೋಡೆಯಾಗಿತ್ತು. ಅವರಿಬ್ಬರಿಗೂ ಒಬ್ಬರ ಮೇಲೊಬ್ಬರಿಗೆ ತುಂಬಾ ನಂಬಿಕೆ ಇತ್ತು. ಆ ನಂಬಿಕೆಯಿಂದಾನೇ ಇವತ್ತು ಪಕ್ಕದಲ್ಲೇ ಮಲಗಿದ್ರು, ಯಾವುದೇ ಯೋಚನೆ ಇಲ್ಲದೆ ಆರಾಮವಾಗಿ ಮಲಗಿದ್ರು. ವಿಜಯ್ ಸುಸ್ತಾಯಿತು ಅಂತ ಹೇಳಿದ್ರಿಂದ ಅವನು ಬೇಗ ಮಲ್ಕೊಂಡಿದ್ದಾನೆ ಅಂದ್ಕೊಂಡ್ಲು. ಆದರೆ ಅಂಜಲಿ ಮಧ್ಯಾಹ್ನ ಮದುವೆ ಶಾಸ್ತ್ರಗಳೆಲ್ಲ ಮುಗಿದ ಮೇಲೆ ಸಂಜೆ ನಿದ್ದೆ ಮಾಡಿದ್ಲು. ಹಾಗಾಗಿ ಅವಳಿಗೆ ಬೇಗ ನಿದ್ದೆ ಬರ್ತಿರ್ಲಿಲ್ಲ. ಅವಳು ವಿಜಯ್ ಮುಖ ನೋಡ್ತಾ ಅವನ ಹತ್ತಿರಕ್ಕೆ ಬಂದಿದ್ಲು. ಅವನು ಮಲಗಿದಾನೆ ಅಂತ ಕನ್ಫರ್ಮ್ ಮಾಡಿಕೊಂಡು, ಸಾರಿ ವಿಜಯ್, ನೀವು ಕೇಳಿದಾಗ ನೀವು ನನ್ನ ಗಂಡ, ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ ಅಂತ ಹೇಳಬೇಕು ಅಂತ ಅನ್ನಿಸ್ತಿತ್ತು, ಆದರೆ ಯಾಕೋ ಒಂಥರ ಭಯ, ಮುಜುಗರ, ಜೊತೆಗೆ ನೀವೆಲ್ಲಿ ನಿಮ್ಮ ಶ್ರೀಮಂತಿಕೆನ ನೋಡಿ ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ ಅಂತ ಅಂದುಕೊಂಡ್ರೆ ಅನ್ನೋ ಹಿಂಜರಿಕೆ. ಹಾಗಾಗಿ ಏನು ಹೇಳಬೇಕು ಅಂತ ಗೊತ್ತಾಗದೆ ಸುಮ್ಮನಾಗ್ಬಿಟ್ಟೆ. ನಿಮ್ಮನ್ನು ನಾನು ತುಂಬಾ ಪ್ರೀತಿಸ್ತಿದ್ದೀನಿ ಅಂತ ಹೇಳಬೇಕು ಅಂತ ಆಸೆ ಆಗ್ತಿದೆ, ಆದರೆ ನಿಮಗೆ ನನ್ನ ಬಗ್ಗೆ ಯಾವ ಫೀಲಿಂಗ್ಸ್ ಇದೆ ಅಂತ ನನಗೆ ಗೊತ್ತಿಲ್ಲ, ಹಾಗಾಗಿ ನನಗೆ ಹೇಳೋದಕ್ಕೆ ಭಯ ಆಯಿತು. ವಿಜಯ್, ಐ ಲವ್ ಯು, ನನಗೆ ನೀವಂದರೆ ತುಂಬಾ ಇಷ್ಟ, ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತಿದ್ದೀನಿ, ಯಾವಾಗಲೂ ನಿಮ್ಮ ಜೊತೆ ಖುಷಿಯಾಗಿ ಜೀವನ ಮಾಡಬೇಕು ಅನ್ನೋದೇ ನನ್ನ ಜೀವನದ ಗುರಿ, ಕಷ್ಟ ಸುಖ ಎಲ್ಲದರಲ್ಲೂ ನೀವು ಜೊತೆಗಿರ್ತೀರಾ ಅನ್ನೋ ನಂಬಿಕೆ ಇದೆ, ಸಾರಿ ಆಗಲೇ ನನ್ನ ಒಪಿನಿಯನ್ ಹೇಳೋಕ್ಕಾಗಲಿಲ್ಲ ಅಂತ ಹೇಳಿ ಪ್ರೀತಿಯಿಂದ ಹಣೆಗೆ ಮುತ್ತಿಟ್ಲು. ವಿಜಯ್ಗೆ ಇನ್ನೂ ನಿದ್ದೆ ಬಂದಿರಲಿಲ್ಲ. ಅವಳು ಹೇಳಿದ್ದನ್ನು ಕೇಳಿ ಸಿಕ್ಕಾಪಟ್ಟೆ ಖುಷಿಯಾಯಿತು. ಹಾಗಾದರೆ ವಿಜಯ್ ಕೂಡ ಅಂಜಲಿಗೆ ತನ್ನ ಪ್ರೀತಿನ ಹೇಳ್ಕೊತಾನ, ಅವಳಿಗೆ ರಿಪ್ಲೈ ಮಾಡ್ತಾನ? ನೋಡೋಣ ಮುಂದಿನ ಎಪಿಸೋಡ್ನಲ್ಲಿ. ಫ್ರೆಂಡ್ಸ್, ಕತೆ ಹೇಗೆ ಬರ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಜೊತೆಗೆ ಸಬ್ಸ್ಕ್ರೈಬ್, ಯಾರು ಮಾಡ್ಕೊಳ್ಳದೆ ವಿಡಿಯೋಸ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.